2017ರಲ್ಲಿ ಬೆಂಗಳೂರಿನಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಅವರ ನಿವಾಸದಲ್ಲಿ ಗೌರಿ ಲಂಕೇಶ್ ಅವರನ್ನು ಅತ್ಯಂತ ಬರ್ಬರವಾಗಿ ಮರ್ಡರ್ ಮಾಡಲಾಗಿತ್ತು. ಆ ಮರ್ಡರ್ ಪ್ರಕರಣದ ಆರೋಪಿ ಎಲೆಕ್ಷನ್ನಲ್ಲಿ ನಿಂತು ಗೆದ್ದಿದ್ದಾರೆ. ಹಾಗಾದರೆ ಯಾರವರು? ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಆರೋಪಿ ಚುನಾವಣೆಯಲ್ಲಿ ಭಾರಿ ಗೆಲುವು. ಲಂಕೇಶ್ ಹತ್ಯೆ ಆರೋಪಿ ಶ್ರೀಕಾಂತ್ ಪಂಘಾರ್ಕರ್ಗೆ ಗೆಲುವು. ಮುಂಬೈನಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಗೆಲುವು ಸಾಧಿಸಿದ್ದಾರೆ. ಪಂಘಾರ್ಕರ್ ಗೆಲುವು ಸಾಧಿಸಿರುವಂತಹದ್ದು ಮುಂಬೈ ಜಲ್ನಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಂತುಕೊಂಡಿದ್ದು. 2017ರಲ್ಲಿ ಬೆಂಗಳೂರು ಲಂಕೇಶ್ ನಿವಾಸದಲ್ಲಿ ಹತ್ಯೆಯಾಗಿದ್ದ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿಯಾಗಿದ್ದ ಪಂಘಾರ್ಕರ್ ಅವರು ಭಾರಿ ಗೆಲುವನ್ನು ಸಾಧಿಸಿದ್ದಾರೆ. ಪಂಘಾರ್ಕರ್ ಅವರಿಗೆ 2024ರಂದು ಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ವಾರ್ಡ್ ಸಂಖ್ಯೆ 13ರ ಅಭ್ಯರ್ಥಿಯಾಗಿದ್ದ ಪಂಘಾರ್ಕರ್ ಗೆದ್ದ ಬೆನ್ನಲ್ಲೇ ನೃತ್ಯ ಮಾಡಿ ಹೊರಬಂದ ಪಂಘಾರ್ಕರ್ ಈ ಹಿಂದೆ 2024ರಲ್ಲಿ ಅವರಿಗೆ ಜಾಮೀನು ಸಿಕ್ಕಾಗ ಹೂವಿನ ಮಾಲೆ ಸರ ಹಾಕಿ ಅವ್ರನ್ನ ಸ್ವಾಗತ ಮಾಡಲಾಗಿತ್ತು. ಗೌರಿ ಲಂಕೇಶ್ ಹತ್ಯೆ 2017ರಲ್ಲಿ ಬೆಂಗಳೂರನ್ನೇ ನಡುಗಿಸಿದಂತಹ ಪ್ರಕರಣ. ದಿಟ್ಟ ಪತ್ರಕರ್ತೆ ಎಂದು ಖ್ಯಾತಿ ಪಡೆದಿದ್ದ ಗೌರಿ ಲಂಕೇಶ್ ಕಟ್ಟರ ಎಡಪಂಥೀಯ ಪತ್ರಕರ್ತೆ ಅಂತ ಸಾಕಷ್ಟು ಜನ ಆರೋಪ ಮಾಡ್ತಾರೆ. ಅವರನ್ನ ವ್ಯವಸ್ಥಿತವಾಗಿ ಕೊಲ್ಲಲಾಗಿತ್ತು. ಆಕೆಯ ಮನೆಗೆ ನುಗ್ಗಿ ಆಕೆಯನ್ನ ಹತ್ಯೆ ಮಾಡಲಾಗಿತ್ತು. ಈ ಹಿಂದೆ ಕಲಬುರಗಿಯನ್ನು ಕೊಂದಾಗಲು, ಪನ್ಸಾರೆಯನ್ನು ಕೊಂದಾಗಲು, ದಬೋಲ್ಕರ್ ಅವರನ್ನು ಕೊಂದಾಗಲು, ಹೇಮಂತ್ ಕರ್ಕರೆ ಎನ್ನುವಂತಹ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯನ್ನು ಕೊಂದಾಗಲು ಸಾಕಷ್ಟು ಚರ್ಚೆಗಳು ಹೇಗಾಯಿತು, ಹಾಗೆ ಗೌರಿ ಲಂಕೇಶ್ ರವರ ಹತ್ಯೆ ನಡೆದಾಗಲೂ ಕೂಡ ಸಾಕಷ್ಟು ಚರ್ಚೆಗಳಾಯಿತು. ಎಡಪಂಥೀಯ ಪತ್ರಕರ್ತರನ್ನ ಗುರಿಯಾಗಿಸಿಕೊಂಡು ಅವರನ್ನು ಹತ್ಯೆ ಮಾಡಲಾಗ್ತಾ ಇದೆ ಎನ್ನುವಂತಹ ಬಹಳಷ್ಟು ದೊಡ್ಡ ಮಟ್ಟಗಿನ ಆಕ್ರೋಶ ವ್ಯಕ್ತವಾಗಿತ್ತು. ಕಾರಣ ದಬೋಲ್ಕರ್, ಪನ್ಸಾರೆ, ಕಲಬುರ್ಗಿ, ಹೇಮಂತ್ ಕರ್ಕರೆ, ಹೀಗೆ ಸಾಕಷ್ಟು ಜನ ಬರ್ತಾರೆ. ಗೌರಿ ಲಂಕೇಶ್ ರವರನ್ನು ಕೂಡ ಅದೇ ದೃಷ್ಟಿಯಲ್ಲಿ ಕೊಲ್ಲಲಾಗಿತ್ತು ಎನ್ನುವಂತಹದ್ದು. ಇನ್ನು ಆ ಕೊಲೆ ಪ್ರಕರಣದ ಆರೋಪಿಯಾಗಿದ್ದ ಪಂಘಾರ್ಕರ್, ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಶ್ರೀಕಾಂತ್ ಪಂಘಾರ್ಕರ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಜಲ್ನಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತುಕೊಂಡಿದ್ರು. ಅವರೀಗ ಗೆಲುವು ಸಾಧಿಸಿದ್ದಾರೆ. ಫಲಿತಾಂಶ ಘೋಷಣೆಯಾದ ಕೂಡಲೇ ಬೆಂಬಲಿಗರೊಂದಿಗೆ ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ. 2017ರ ಸೆಪ್ಟೆಂಬರ್ 5ನೇ ತಾರೀಕು ಬೆಂಗಳೂರಿನ ಅವರ ಮನೆಯಲ್ಲಿ, ಅಂದರೆ ಗೌರಿ ಲಂಕೇಶ್ ಅವರ ಮನೆಯಲ್ಲಿ ಹತ್ಯೆ ನಡೆದಿತ್ತು. ಪಂಘಾರ್ಕರ್ ಅವರನ್ನು ಪ್ರಕರಣದಲ್ಲಿ ಆರೋಪಿಯನ್ನಾಗಿಸಿ ಹೆಸರಿಸಲಾಯಿತು. ಸೆಪ್ಟೆಂಬರ್ 4, 2024ರಂದು ಕರ್ನಾಟಕ ಹೈಕೋರ್ಟ್, ಅಂದರೆ ಸುಮಾರು 5.5 ವರ್ಷಗಳ ಕಾಲ ಜೈಲಲ್ಲೇ ಇದ್ರು ಇವರು. ಪಂಘಾರ್ಕರ್ ಜಲ್ನಾ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ 13ರಲ್ಲಿ ನಿಂತ್ಕೊಂಡಿದ್ರು. ಅವರಿಗೆ ಆಗಲೇ ಒಂದು ಸ್ವಲ್ಪ ಪ್ರಚಾರವೂ ಸಿಕ್ಕಿತ್ತು. ಅವರು ಯಾವಾಗ ಜಾಮೀನಿಂದ 2024ರಲ್ಲಿ ಬಿಡುಗಡೆ ಆದರೂ ಆ ಸಂದರ್ಭದಲ್ಲಿ ಒಂದಷ್ಟು ಪ್ರಚಾರಗಳು ಸಿಕ್ಕಿತ್ತು. ಜಲ್ನಾ ಕ್ಷೇತ್ರದಿಂದಲೇ ಅವರು ಸ್ಪರ್ಧೆ ಮಾಡಿದ್ದಾರೆ. ಶ್ರೀಕಾಂತ್ ಪಂಘಾರ್ಕರ್ ಅವರು ನೃತ್ಯ ಮಾಡುತ್ತಾ ಮತ್ತು ಡ್ರಮ್ಸ್ ಬಾರಿಸುತ್ತಾ ಹೂಗಳನ್ನು ಎಸೆಯುವ ಮೂಲಕ ಸಂಭ್ರಮಿಸಿದ್ದು ಪಿಟಿಐ ಈ ವಿಡಿಯೋ ಹಂಚಿಕೊಂಡಿದೆ. ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆಯ ವಾರ್ಡ್ನಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರಲಿಲ್ಲ. ಜನವರಿ 15ರಂದು ಜಲ್ನಾ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಗಳು ನಡೆದಿದ್ವು. ಇವತ್ತು ಫಲಿತಾಂಶ ಹೊರಬಿದ್ದಿದೆ. ಗೌರಿ ಲಂಕೇಶ್ ಹತ್ಯಾ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಪಂಘಾರ್ಕರ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ. ಸೊ ಒಂದಷ್ಟು ಜನ ಅವರ ಫೋಟೋದ ಹಿಂದೆ ಮುಂದೆ ಒಂದಷ್ಟು ಪರವಿರೋಧ ಚರ್ಚೆಗಳನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಮಾಡುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.